ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಒಂದು ಹೋಮ್ ರೆಮಿಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ಬಹುದು. ಸ್ಕಿನ್ ಅನ್ನ ವೈಟ್ ಮತ್ತೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ, ಗ್ಲೋಯಿಂಗ್ ಮಾಡ್ಕೊಳ್ಳೋದಕ್ಕೆ, ಬ್ರೈಟನಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತ ಒಂದು ಹೋಮ್ ರೆಮಿಡಿ ಇದು. ಈ ಒಂದು ಹೋಮ್ ರೆಮಿಡಿನ ನೀವು ಅಪ್ಲೈ ಮಾಡಿ ನಿಮ್ಮ ಫೇಸಿಗೆ ಒಂದ್ಸಲ ಅಪ್ಲೈ ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ತಿಳಿಯುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಖಂಡಿತವಾಗ್ಲೂ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ನಮ್ಮ ಫೇಸ್ ಅನ್ನ ಹೇಗೆ ನಾವು ಕ್ಲಿಯರ್ ಮಾಡ್ಕೋಬೇಕು ಮತ್ತೆ ಹೇಗೆ ಅದನ್ನ ಕಾಪಾಡ್ಕೋಬೇಕು, ನಮ್ಮ ಸ್ಕಿನ್ ಹೇಗೆ ಹೆಲ್ದಿ ಆಗಿರೋದಕ್ಕೆ ನಾವು ಟ್ರೈ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಫೇಸ್ ವಾಶ್ ಮಾಡಿದ್ರು ಕೂಡ ಕ್ಲಿಯರ್ ಆಗಿರಲ್ಲ, ಅದು ಹೋಗಿರೋದಿಲ್ಲ, ಅದು ಡರ್ಟ್ ಅಲ್ಲೇ ಇರುತ್ತೆ. ಸೊ ಅದನ್ನೆಲ್ಲ ನಾವು ಕ್ಲೀನ್ ಆಗಿ ತೆಗಿಬೇಕು. ಅದನ್ನೆಲ್ಲ ನಾವು ಆಚೆ ತೆಗೆದ್ರೆ ನಮ್ಮ ಫೇಸ್ ತುಂಬಾನೇ ಕ್ಲಿಯರ್ ಆಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ರೆಮಿಡಿನ ಅಪ್ಲೈ ಮಾಡಿ ನಿಮ್ಮ ಫೇಸ್ ಅಲ್ಲಿರುವಂತಹ ಡೆಡ್ ಸ್ಕಿನ್ಸ್ ಮತ್ತೆ ಓಪನ್ ಫೋರ್ಸ್ ಹಾಗೆ ಆಯಿಲ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ತೆಗೆದು ನಿಮ್ಮ ಫೇಸ್ ಅನ್ನ ವೈಟ್ ಮಾಡುತ್ತೆ ಮತ್ತೆ ಗ್ಲೋಯಿಂಗ್ ಮಾಡುತ್ತೆ. ಸ್ಕಿನ್ ತುಂಬಾನೇ ಗ್ಲೋ ಆಗುತ್ತೆ ಈ ಒಂದು ಫೇಸ್ ಪ್ಯಾಕ್ ಇಂದ. ಹಾಗೆ ಸ್ಕಿನ್ ವೈಟ್ ಆಗುತ್ತೆ ಮತ್ತೆ ಒಂದು ಶೈನ್ ಕೂಡ ಬರುತ್ತೆ. ಮಧುಮಕ್ಕಳು ಎಲ್ಲ ಯಾವಾಗ್ಲೂ ಕೂಡ ಒಂದು 7 ದಿನ ಅಥವಾ 9 ದಿನ ಮುಂಚೆನೆ ಅರಿಶಿನ ಹಚ್ಕೋಬೇಕು, ಫೇಸ್ ಎಲ್ಲ ತುಂಬಾ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ, ಕೇಳಿದಿರಲ್ಲ? ಸೊ ಅದೇ ರೀತಿ ನೀವು ಕೇವಲ 5 ದಿನ ಈ ಒಂದು ರೆಮಿಡಿನ ಅಪ್ಲೈ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮ್ಮ ಫೇಸ್ ಎಷ್ಟು ಗ್ಲೋ ಆಗುತ್ತೆ, ಎಷ್ಟು ಶೈನ್ ಆಗುತ್ತೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರೆ ನೋಡ್ಬೋದು. ಯಾಕೆ ಅಂತಂದ್ರೆ ಇವನ್ನೆಲ್ಲ ನಾನು ಉಪಯೋಗಿಸಿದೀನಿ, ನನ್ನ ಫೇಸಿಗೆ ಅಪ್ಲೈ ಮಾಡಿದೀನಿ. ಅದ್ರಲ್ಲಿ ರಿಸಲ್ಟ್ ಸಿಕ್ಕಾದ ನಂತರನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಸೊ ದಯವಿಟ್ಟು ಯಾರು ಕೂಡ ಈ ಅರಿಶಿನ ಹಚ್ಕೊಳ್ಳೋದ್ರಿಂದ ಫೇಸ್ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಅಂತೂ ಆಗೋದಿಲ್ಲ. ಖಂಡಿತವಾಗ್ಲೂ ಹಚ್ಚಿ ಒಂದು ನಂಬಿಕೆಯನ್ನ ಇಟ್ಟು ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅಷ್ಟೇ ಸ್ವಲ್ಪ ನಂಬಿಕೆ, ಒಂದಿಷ್ಟಾದ್ರೂ ನಂಬಿಕೆ ಇರ್ಬೇಕು ನಮ್ಗೆ ಬೇರೆಯವ್ರ ಮೇಲೆ ಅಥವಾ ಆ ಕೆಲ್ಸದ ಮೇಲೆ. ಇಲ್ಲ ಅಂದ್ರೆ ಖಂಡಿತ ಅದ್ರ ರಿಸಲ್ಟ್ ನಮ್ಗೆ 100% ಸಿಗೋದಕ್ಕಾಗಲ್ಲ, ಸಿಗೋದು ಇಲ್ಲ. ಓಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿದೀನಿ. ಈಗ್ಲೂ ಕೂಡ ಆ ಒಂದು ರೆಮಿಡಿಯನ್ನ ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಅದಾದ ನಂತರ ನೀವು, ಯಾಕೆಂದ್ರೆ ನನ್ನ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಸ್ಕಿನ್, ಸೊ ಅದಕ್ಕೋಸ್ಕರ ಸೆನ್ಸಿಟಿವ್ ಸ್ಕಿನ್ ಮತ್ತೆ ಆಯಿಲಿ ನನ್ ಸ್ವಲ್ಪ ಸ್ಕಿನ್. ಸೊ ಆಯಿಲಿ ಸ್ಕಿನ್ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇದ್ರೂ ಕೂಡ ಯಾವ ರೆಮಿಡಿಗಳನ್ನ ಅಪ್ಲೈ ಮಾಡಬಹುದು, ಹಾಗೆ ಅದರಿಂದ ಏನೇನು ಒಳ್ಳೆ ರಿಸಲ್ಟ್ಗಳು ಸಿಗುತ್ತೆ ಅನ್ನೋದನ್ನ ನಾನು ನೋಡಿದೀನಿ. ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡಿ. ಈಗ ಮೊದಲಿಗೆ ಈ ಒಂದು ಫೇಸ್ ಪ್ಯಾಕ್ ಅನ್ನ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ ಬನ್ನಿ.
ಅಲೋವೆರಾ ಜೆಲ್ ಉಪಯೋಗಿಸ್ತಾ ಇದ್ದೀನಿ. ಸೊ ಅಲೋವೆರಾ ಜೆಲ್ ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ. ಮಾಯಶ್ಚರೈಸರ್ ಅದು ಯಾವಾಗ್ಲೂ ಕೂಡ ಮಾಯಶ್ಚರೈಸರ್ಗೆ ಉಪಯೋಗಿಸ್ಬೋದು, ಅಥವಾ ಹಾಗೆ ಅದನ್ನ ಉಪಯೋಗಿಸ್ಕೊಳ್ಬಹುದು ನಾವು ನಮ್ಮ ಫೇಸಿಗೆ. ಬರೀ ಫೇಸ್ ವಾಶ್ ಮಾಡ್ಕೊಂಡು ನಾವು ಅಲೋವೆರಾ ಜೆಲ್ ಕೂಡ ಹಾಗೆ ಅಪ್ಲೈ ಮಾಡ್ಬೋದು. ಹಾಗೆ ಟೊಮ್ಯಾಟೊ ಜ್ಯೂಸ್ ಕೂಡ ಉಪಯೋಗಿಸ್ತಿದೀವಿ. ಟೊಮ್ಯಾಟೊ ಜ್ಯೂಸು ನಾವು ಕೆಲವೊಬ್ರೆಲ್ಲ ಟೊಮ್ಯಾಟೋವನ್ನ ಕಟ್ ಮಾಡ್ಬಿಟ್ಟು ಅದನ್ನ ಅರ್ಧ ಭಾಗವನ್ನ ತಗೊಂಡು ನಾವು ಫೇಸಿಗೆ ರಬ್ ಮಾಡ್ತಾ ಹೋಗ್ತೀವಿ. ಖಂಡಿತವಾಗ್ಲೂ ನಾನು ಕೆಲವೊಂದು ವಿಡಿಯೋನು ಕೂಡ ಶೇರ್ ಮಾಡಿದೀನಿ. ಹೀಗೆ ನಾವು ಫೇಸ್ಗೆ ರಬ್ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ಉರಿಯುತ್ತೆ. ಯಾಕೆಂದ್ರೆ ಅದರಲ್ಲಿ ಡೆಡ್ ಸ್ಕಿನ್ಸ್ ಇದ್ರೆ, ಫೇಸ್ ಅಲ್ಲಿ ಡೆಡ್ ಸ್ಕಿನ್ಸ್ ಅಥವಾ ಆಯಿಲ್ ಅಥವಾ ಡರ್ಟ್ ಇದ್ರೆ ಕೂಡ ಅದರ ಕೊಳೆಗಳನ್ನೆಲ್ಲ ತೆಗಿಬೇಕಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ಉರಿ, ಆದ್ರೆ ಖಂಡಿತವಾಗ್ಲೂ ಅದರಿಂದ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾವುದೇ ರೀತಿ ಸಮಸ್ಯೆ ಅಂತೂ ಆಗೋದಿಲ್ಲ. ಯಾಕೆಂದ್ರೆ ನಾನು ಅದನ್ನ ಅಪ್ಲೈ ಮಾಡ್ತಿರ್ತೀನಿ ಯಾವಾಗ್ಲೂ ಕೂಡ ನನ್ನ ಫೇಸಿಗೆ. ಸೊ ಈ ಒಂದು ಟೊಮ್ಯಾಟೊ ಜ್ಯೂಸ್ ಅನ್ನ ಉಪಯೋಗಿಸಿ ಮಾಡ್ತಿರುವಂತದ್ದು. ಮತ್ತೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅರಿಶಿಣ. ಸೊ ಈ ಅರಿಶಿಣವನ್ನ ನಾವು ಖಂಡಿತವಾಗ್ಲೂ ನಮ್ಮ ಫೇಸಿಗಂತೂ ಅಪ್ಲೈ ಮಾಡ್ತಾನೆ ಇರ್ತೀವಿ. ನಮ್ಮ ಪುರಾತನ ಕಾಲದಿಂದಲೂ ಕೂಡ ಅರಿಶಿಣವನ್ನ ಫೇಸಿಗೆ ಉಪಯೋಗಿಸ್ತಾ ಇರ್ತಾರೆ. ಸೊ ಉಪಯೋಗಿಸಿದರೆ ಇದರಲ್ಲಿ ನೀವು ಕಸ್ತೂರಿ ಅರಿಶಿಣನ ಖಂಡಿತವಾಗ್ಲೂ ಉಪಯೋಗಿಸಿ. ದಯವಿಟ್ಟು ನೀವು ಅಡಿಗೆ ಮನೆಯಲ್ಲಿ ಇರುವಂತಹ ಅರಿಶಿಣವನ್ನ ಉಪಯೋಗಿಸ್ಬೇಡಿ. ಅಕಸ್ಮಾತ್ ಇಲ್ಲ ಅನ್ನೋದಾದ್ರೆ ಒಂದೇ ಒಂದು ಪಿಂಚ್ ಅಷ್ಟು ನೀವು ಆ ಅರಿಶಿಣವನ್ನ ಉಪಯೋಗಿಸಿ. ಯಾಕೆಂತಂದ್ರೆ ಅದು ಅಷ್ಟು ನಮ್ಗೆ ರಿಸಲ್ಟ್ ಅನ್ನ ಕೊಡೋದಿಲ್ಲ, ಅಷ್ಟು ಒಳ್ಳೇದು ಅಲ್ಲ. ಓಕೆ, ಸೊ ಅದಕ್ಕೋಸ್ಕರ ಕಸ್ತೂರಿ ಅರಿಶಿಣವನ್ನ ಉಪಯೋಗಿಸಿ. ಆ ಅರಿಶಿಣ ಖಂಡಿತವಾಗ್ಲೂ ತುಂಬಾನೇ ಒಳ್ಳೇದು ನಮ್ಮ ಫೇಸಿಗೆ. ನಮ್ಮ ಫೇಸ್ ಅನ್ನ ಕ್ಲಿಯರ್ ಮಾಡುತ್ತೆ. ಮತ್ತೆ ಪಿಂಪಲ್ಸ್ ಇದ್ರೆ ಪಿಂಪಲ್ಸ್ ನ ಕ್ಲಿಯರ್ ಮಾಡುತ್ತೆ, ಕಲೆಗಳಿದ್ರೆ ಕಲೆ ಕ್ಲಿಯರ್ ಆಗುತ್ತೆ. ಹಾಗೆ ಫೇಸ್ ಅಲ್ಲಿ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ಕೂಡ ಕ್ಲಿಯರ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅರಿಶಿಣವನ್ನ ಬರೀ ನಾವು ನೀರ್ ಹಾಕಿ ಅರಿಶಿಣಕ್ಕೆ ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಂಡು ಅದನ್ನು ಕೂಡ ಅಪ್ಲೈ ಮಾಡ್ಕೊಂಡ್ರು ಅದು ಕೂಡ ನಮಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಅದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ತಾ ಹೋಗಿ ನಮ್ಮ ಫೇಸಿಗೆ ಹಚ್ಚಿದ್ರೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ಗ್ಯಾರಂಟಿ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ರೆಮಿಡಿಯನ್ನ ತಯಾರಿಸಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಫೇಸ್ ಅಲ್ಲಿರುವಂತಹ ಪಿಂಪಲ್ಸ್ ನ ಕ್ಲಿಯರ್ ಮಾಡುತ್ತೆ. ಮತ್ತೆ ಡೆಡ್ ಸ್ಕಿನ್ಸ್, ಓಪನ್ ಫೋರ್ಸ್ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡುತ್ತೆ. ಮತ್ತೆ ಇದನ್ನ ಎಲ್ಲಾ ಏಜ್ ನವರು ಕೂಡ ಅಪ್ಲೈ ಮಾಡಬಹುದು. ಎಲ್ಲಾ ಏಜ್ ನವರು ಅಂದ್ರೆ 18 ವರ್ಷದ ಮೇಲ್ಪಟ್ಟವರು ಮಾತ್ರ. ಎಲ್ಲರೂ ಕೂಡ ಗಂಡ್ ಮಕ್ಳಾಗ್ಲಿ ಅಥವಾ ಹೆಣ್ಮಕ್ಳಾಗ್ಲಿ ಅಥವಾ ದೊಡ್ಡವರಾಗ್ಲಿ, ಕೆಲಸಕ್ಕೆ ಹೋಗ್ತಿರುವಂತಹ ಹೆಂಗಸರುಗಳಾಗ್ಲಿ, ಸೊ ಎಲ್ಲರೂ ಕೂಡ ಈ ಒಂದು ಫೇಸ್ ಪ್ಯಾಕ್ ಅನ್ನ ಉಪಯೋಗಿಸಬಹುದು. ಹಾಗೆ ಇದನ್ನು ಉಪಯೋಗಿಸುವಾಗ ಯಾವ ಟೈಮ್ ಅಲ್ಲಿ ಉಪಯೋಗಿಸ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಈ ಒಂದು ಫೇಸ್ ಪ್ಯಾಕ್ ಅನ್ನ ಬೆಳಿಗ್ಗೆ ಹೊತ್ತೇ ಉಪಯೋಗಿಸ್ಬೇಕಾಗತ್ತೆ. ನೀವು ಬೆಳಿಗ್ಗೆ ಹೊತ್ತು ಈ ಒಂದು ಫೇಸ್ ಪ್ಯಾಕ್ ಅನ್ನ ನಿಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ಇದನ್ನ ಒಂದು 15ರಿಂದ 20 ನಿಮಿಷ ನೀವು ಅದನ್ನ ಹಾಗೆ ಒಣಗೋದಕ್ಕೆ ಬಿಡಬೇಕಾಗತ್ತೆ. ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ. ಫೇಸ್ ವಾಶ್ ಅಂತ ಮಾಡ್ಕೊಳ್ಳಿ. ಸೊ ಸ್ವಲ್ಪ ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ. ಆದ್ರೆ ಯಾವುದೇ ಕಾರಣಕ್ಕೂ ಫೇಸ್ ವಾಶ್ ಅನ್ನ ಉಪಯೋಗಿಸ್ಬೇಡಿ. ಫೇಸ್ ವಾಶ್ ಆಗ್ಲಿ ಅಥವಾ ಸೋಪ್ ಆಗ್ಲಿ ಯಾವ್ದನ್ನು ಕೂಡ ಉಪಯೋಗಿಸ್ಬೇಡಿ. ಹಾಗೆ ಅದನ್ನ ಮುಖ ತೊಳ್ಕೊಳ್ಳಿ. ಮುಖ ತೊಳ್ಕೊಂಡು ಅದನ್ನ ಹಾಗೆ ಸಾಯಂಕಾಲದವರೆಗೂ ಹಾಗೆ ಬಿಟ್ಬಿಡಿ. ಓಕೆ, ಬಿಟ್ಟ ನಂತರ ಅದನ್ನ ಸಂಜೆ ಏನಾದ್ರೂ ಅದಕ್ಕೆ ಪ್ಯಾಂಪರಿಂಗ್ ಮಾಡ್ಕೋಬೇಕಲ್ಲ. ಏನ್ ಮಾಡೋದು ಅಂದ್ರೆ ಖಂಡಿತವಾಗ್ಲು ಈಗ ನೀಟಾಗಿ ಮಲಕೊಳ್ಳೋ ಟೈಮಲ್ಲಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ಳಿ. ನೀಟಾಗಿ ಮುಖ ವಾಶ್ ಮಾಡ್ಕೊಂಡ ನಂತರ ನೀವು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನ ಒಂದು ಅಥವಾ 2 ಹನಿ ಕೊಬ್ಬರಿ ಎಣ್ಣೆಯನ್ನ ತಗೊಂಡು ಫೇಸಿಗೆ ಅಪ್ಲೈ ಮಾಡ್ಬೇಕು. ಜಸ್ಟ್ ಹಚ್ಚದಷ್ಟೇ, ಮಸಾಜ್ ಮಾಡೋದೇನು ಬೇಡ. ಜಸ್ಟ್ 1-2 ಹನಿ ಕೊಬ್ಬರಿ ಎಣ್ಣೆ ತಗೊಂಡು ಮುಖಕ್ಕೆ ಅಪ್ಲೈ ಮಾಡಿ ಅದನ್ನ ಹಾಗೆ ಬಿಟ್ಬಿಡಿ. ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಓಕೆ, ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಸೊ ಈ ಒಂದು ರೆಮಿಡಿಯನ್ನ ನಾನು ನನ್ನ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ, ಬನ್ನಿ.
ಫೇಸ್ ಅಲ್ಲಿ ಇರುವಂತಹ ಡೆಡ್ ಸ್ಕಿನ್ಸ್ ಆಗ್ಲಿ ಓಪನ್ ಫೋರ್ಸ್ ಆಗ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತೆ ನಮ್ಮ ಒಂದು ಸ್ಕಿನ್ ಅನ್ನ ರಿಪೇರಿ ಮಾಡುವಂತಹ ಒಂದು ಹೋಮ್ ರೆಮಿಡಿ ಇದು. ಖಂಡಿತವಾಗ್ಲೂ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಫೇಸ್ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ನೀವು ಇದು ರಿಪೇರಿ ಮಾಡುತ್ತೆ, ಅಂದ್ರೆ ಎಲ್ಲ ಕ್ಲಿಯರ್ ಮಾಡಿ ರಿಸಲ್ಟ್ ಅನ್ನ ನಮ್ಗೆ ಕೊಡುತ್ತೆ. ಸೊ ಖಂಡಿತವಾಗ್ಲೂ ಮತ್ತೆ ಈ ಒಂದು ರೆಮಿಡಿಯನ್ನ ಒಂದ್ಸಲ ನೀವು ತಯಾರಿಸಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ, ಅದರ ರಿಸಲ್ಟ್ ಏನ್ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.